ಹಾಯ್ ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಕೆ ಸಿ ಟಿ ಸ್ಟೂಡೆಂಟ್ ವೇಟ್ ಮಾಡ್ತಿದ್ದಾರೆ ಅಬೌಟ್ ರಿಸಲ್ಟ್ ಬಗ್ಗೆ. ಓಕೆ, ಇದ್ರ ತಕ್ಕನಂಗೆ ಡೈರೆಕ್ಟ್ರು ಕೂಡ ರಿಸಲ್ಟ್ ತಕ್ಕನಂಗೆ ಭಾಳಷ್ಟು ಮಾತುಗಳಿದೆ. ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಹಾಕಿದೆ ತಮಿಳಿನಲ್ಲಿ. ಒಂದು ಬಂದುಬಿಟ್ಟು ವೆಬ್ಸೈಟಲ್ಲಿ ಬಂದುಬಿಟ್ಟು ಯು ಜಿ ಸಿ 2025ದಲ್ಲಿ ಹೋಗ್ತೀನಿ. ಒಂದು ತಾತ್ಕಾಲಿಕ ಒಂದು ಕಟ್ ಆಫ್ ಅಂತಂದು ಈಗ ಇದನ್ನ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿನ್ನೆ ಬಿಡಬೇಕಿತ್ತು, ಬಿಡಲಿಲ್ಲ. ನಿನ್ನೆ ಲೇಟಾಗಿ ಅಂದರೆ ಬೆಳಗ್ಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆ ಕಟ್ ಆಫ್ ಇಟ್ಟಿದ್ದಾರೆ, ಎಲ್ಲದು ಕೂಡ ಕಟ್ ಆಫ್ ಇಟ್ಟಿದ್ದಾರೆ. ಪ್ರಾವಿಸ್ನಲ್ ಏನು ಕಟ್ ಆಫ್ ಇದೆ ಆಲ್ಮೋಸ್ಟ್ ಫೈನಲ್ ಕೂಡ ಅದೇ ಇರ್ತದೆ. ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಫೈನಲ್ ರಿಸಲ್ಟು ಕೂಡ ಕೆ ಸಿ ಸ್ಟೂಡೆಂಟ್ಗೆ ಏನು ಕೂಡ ಚೇಂಜಸ್ ಆಗಲ್ಲ, ಆಲ್ಮೋಸ್ಟ್ ಅದೇ ಇರ್ತದೆ. ಬಟ್ ಆದರೂ ಕೂಡ ನಿಮ್ಮ ಹತ್ರ ಇರ್ತದೆ, ಏನೋ ಒಂದಪ್ಪ ಚೇಂಜಸ್ ಆಗುತ್ತೆ ಏನೋ ಅಂತ ಇರ್ತವೆ ಭಯ. ಸೊ ಇರಬೇಕು ಕೂಡ ಅದು. ಸೊ ಬರುತ್ತೆ ರಿಸಲ್ಟ್, ವರಿ ಮಾಡ್ಕೊಬೇಡಿ. ಆ್ಯಂಡ್ ಅದಾದ ತಕ್ಷಣ ಈಗ ಇದರಲ್ಲಿ ಎಲ್ಲನೂ ಕೂಡ ಡೀಟೇಲ್ಸಿಗೆ ಹೇಳಿದಾರೆ, ನಿಮ್ಮ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನೇ ನಿಮಗೆ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಡೈರೆಕ್ಟರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಓಕೆ, ನೋಡಿಲ್ಲಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಅದನ್ನು ಹೋಗಿ. 19 ನಿಮಿಷ ಇದೆ. 1.5x ಇಟ್ಟೊಂದಾದ್ರೂ ಕೇಳಿ, ಅದು ಕಂಪ್ಲೀಟಾಗಿ ಕೇಳಿ. ಯಾಕಂತ ಹೇಳ್ತಿದ್ದೀನಿ ಅಂತಂದರೆ ಏನೇನೆಲ್ಲ ಡೌಟ್ಸ್ ಇದಾವೆ ನಿಮಗೆ ಸಂಬಂಧಪಟ್ಟ ಇಬ್ಬರು ಕೂಡ ನೀಟ್ಗೆ ಸಂಬಂಧಪಟ್ಟಾಗೆ, ಕೆ ಸಿ ಟಿಗೆ ಸಂಬಂಧಪಟ್ಟಾಗೆ, ಎಸ್ಪೆಷಲಿ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟು ಕೂಡ ಹೇಳಿದಾರೆ. ಆ್ಯಂಡ್ ಮೇನ್ ಥಿಂಗ್ಸ್ ಕೆ ಸಿ ಟಿಲಿ ಬರ್ತಕ್ಕಂಥ ಎಲ್ಲ ಕೋರ್ಸಸ್ಸು ಕೂಡ. ಓಕೆ, ಯಾರಪ್ಪ ಕೆ ಸಿ ಟಿಲಿ ಬರ್ತಕ್ಕಂಥ ಕೋರ್ಸಸ್ ಎಲ್ಲರೂ ಕೂಡ ಲೈಕ್ ಎಕ್ಸಾಂಪಲ್ ಇದರಲ್ಲಿ ಯಾರು ಬರ್ತಿದ್ರು ನೋಡಿ. ಓಕೆ, ಇಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಡಿ, BPT, BPO, AHS ಇಷ್ಟು ಮತ್ತು ಇನ್ನೂ ಕೂಡ ಮತ್ತು ಕೆ ಸಿ ಟಿ ಅವ್ರ ಮತ್ತು ಬೇರೆ ಕೋರ್ಸಸ್ ಇದ್ದರೆ ನೋಡಿ. ಎಲ್ಲ ಕೋರ್ಸಸ್ಸು ಕೂಡ ಅದ್ರ ಬಗ್ಗೆ ಡೀಟೇಲ್ಸಾಗಿ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟಾಗಿ ಹೇಳಿದಾರೆ. ಹೋಗಿ ಒನ್ ಟೈಮ್ ವಾಚ್ ಮಾಡ್ಕೊರಿ. ಏನು ನಿಮ್ಮ ಫೀಸ್ ಕ್ಲಾರಿಫಿಕೇಷನ್ ಕೂಡ ಅದರಲ್ಲಿ ಆಗ್ತದೆ. ಯಾಕೆ ಈಗ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಡೌಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಟೈಮ್ ಕೂಡ ಶಾರ್ಟೇಜ್ ಇದೆ. ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೆ ಆಮೇಲೆ ಟೈಮ್ ಆದಮೇಲೆ ಏನೂ ಕೂಡ ಮಾಡಲಿಕ್ಕೆ ಬರಲ್ಲ. ಇನ್ನೂ ಕೂಡ ಫೈನಲ್ ರಿಸಲ್ಟ್ ಅನ್ನೋದು ಬಂದಿಲ್ಲ. ಬಿಟ್ಟ ತಕ್ಷಣ ನಿಮ್ಗೆ ಏನು ಮಾಡ್ತೀನಿ, ವಾಟ್ಸಪ್ ಚಾನಲ್ಗೆ ಅಂತೂ ಶೇರ್ ಮಾಡ್ತೀನಿ. ಓಕೆ, ವರಿ ಮಾಡ್ಕೊಬೇಡಿ. ರಿಸಲ್ಟ್ ಅಂತೂ ಸೇಮ್ ಆ್ಯಸ್ ಯೂಸ್ವಲ್ ಅದೇ ಇರ್ತದೆ. ಬಟ್ ನೀವು ವೇಟ್ ಮಾಡ್ತಿದ್ರೆ ಅನ್ನೋದು ಅಷ್ಟೇ ಬಿಟ್ಟರೆ ಏನು ಕೂಡ ಚೇಂಜಸ್ ಆಗಲ್ಲ, ಅದೇ ಇರ್ತದೆ. ಬಟ್ ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಏನು ಮಾಡಬೇಕು ಗೊತ್ತಿರಬೇಕು. ಯಾಕಂದರೆ ಟೈಮ್ ಶಾರ್ಟ್ಲಿರೋ 13ನೇ ತಾರೀಕು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಅದು ಕೂಡ ಗ್ಯಾರಂಟಿ ಇಲ್ಲ. ಇವತ್ತು 11, 12ನೇ ತಾರೀಕು ನಾಳೆ ಪೇಮೆಂಟ್ ಮಾಡಿದ್ರು ಸಹಿತ ನಾಡ್ದು ಅಡ್ಮಿಷನ್ ಮುಗಿದೋಯ್ತು. ಎಕ್ಸ್ಟೆಂಡ್ ಮಾಡ್ತಾರೆ ಅಂತಲೂ ಕೂಡ ವಿಡಿಯೋದಲ್ಲಿ ಏನು ಕೂಡ ಕ್ಲಾರಿಫಿಕೇಷನ್ ಕೊಡಲಿಲ್ಲ. ಸೊ ಹಂಗಾಗಿ ಬಿಟ್ಟಾಕ್ರಿ, ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕ್ಲಾರಿಫಿಕೇಷನ್ ಬಿಟ್ಟಾಕ್ರಿ. ಯಾಕಂದರೆ ACT ಕಡೆಯಿಂದ 15ನೇ ತಾರೀಕು ಡೆಡ್ಲೈನ್ ಇರೋ ಕಾರಣ 14ನೇ ತಾರೀಕು ನೋಡಿ ಕಂಪ್ಲೀಟ್ ಮಾಡ್ಕೋಬೇಕು. ಯಾಕಂದರೆ 15ನೇ ತಾರೀಕು ಎಲ್ಲನೂ ಕೂಡ ಡೀಟೇಲ್ಸು ಮತ್ತೆ ಅವ್ರು ಏನು ಮಾಡ್ಬೇಕಂತಂದರೆ ACT ಕೊಡ್ಬೇಕಂದ್ರೆ ಎಸ್ಪೆಷಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಎಲ್ಲನೂ ಕೂಡ ಡೀಟೇಲ್ಸ್ ಕಳಿಸ್ಬೇಕು ಅವ್ರು ಕೇಳಿದವರು. ಸೊ ಹಂಗಾಗಿ ಟೈಮ್ ಶಾರ್ಟ್ಲಿ ಇದೆ ನಿಮಗೆ. ಸೊ ಹಂಗಾಗಿ ಇನ್ಫಾರ್ಮೇಷನ್ ತಿಳ್ಕೊರಿ. ಆ್ಯಂಡ್ ರಿಸಲ್ಟ್ ಶಾರ್ಟ್ಲಿ ಬರುತ್ತೆ. ಓಕೆ, ಬಿಟ್ಟ ತಕ್ಷಣ ವಾಟ್ಸಪ್ ಚಾನಲ್ ಆ್ಯಂಡ್ ಗ್ರೂಪಲ್ಲಿ ಇದ್ದವ್ರಿಗಂತೂ ಲಿಂಕ್ ಬರುತ್ತೆ. ಓಕೆ, ವೀಡಿಯೋ ಸ್ವಲ್ಪ ಲೇಟಾಗಿ ಬಂದರೂ ಸಹಿತ ಲಿಂಕ್ ಮಾತ್ರ ಶೇರ್ ಮಾಡ್ತೀನಿ, ನೋಡ್ಕೋಬೋದು. ಓಕೆ, ಸರಿಕೊಂಡ್ರು. ಅದನ್ನೇ ಹೇಳಕ್ಕೆ ಬಂದೆ, ವೀಡಿಯೋ ನೋಡಲ್ಲ ಅವ್ರದ್ದು ನೋಡ್ಕೊಂಬನ್ರಿ. ಬಾಯ್.